रेल्वे उड्डाणपुलाखालील रस्ता तयार करावा आणि शेतकऱ्यांना त्यांच्या शेतांपर्यंत जाण्यासाठी सुविधा उपलब्ध करून द्याव्यात या मागणीसाठी सोमवारी कर्नाटक युवा रक्षण वेदिकेच्या कार्यकर्त्यांनी रेल्वे स्थानक अधिकाऱ्यांच्या कार्यालयासमोर धरणे आंदोलन करत आपला आक्रोश व्यक्त केला। सुळेभावी, चंदूर आणि खणगाव या 3 गावांच्या मधोमध 79/A क्रमांकाचा रेल्वे उड्डाणपूल आहे। या पुलाखाली सुळेभावी गावाकडे जाणारा रस्ता आहे, जो आता दुरुस्ती अभावी खराब झालाय। तसेच सुमारे 300 शेतकऱ्यांच्या शेतांमध्ये जाणारा रस्ताही बंद करण्यात आलाय। त्यामुळे हा रस्ता पुन्हा सुरू करावा अशी आंदोलकांची मागणी आहे। ನಾನು ಮಾಂತೇಶ್ ಕೂಲಿಯವರು ಅಂತೇಳಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರು। ಕಳೆದ ನವೆಂಬರ್ ತಿಂಗಳಲ್ಲಿ ಸುಳಿಬಾವಿ ರೋಡಿಗಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ। ಪರಂತು ಅವಾಗ ನಮ್ಮ PSI ಸಾಹೇಬರನ್ನ ನಡುಕ್ ತಗೊಂಡು ಈ ಅಧಿಕಾರಿಗಳು ಕೆಲವೇ ದಿನಗಳಲ್ಲಿ ಆ ರೋಡನ್ನು ಮಾಡಿಕೊಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟು, ಅದರ ಜೊತೆಗೆ ನಾಳೆ ನಿಮ್ಮ ಮಟೀರಿಯಲ್ ಬಂದು ಬೀಳ್ತೈತಿ, ದಯವಿಟ್ಟು ತಾವೆಲ್ಲ ಸಹಕರಿಸ್ಬೇಕಂತ ಹೇಳಿದರು। ಆಮ್ಯಾಗ 15 ದಿವಸ ಆದರೂ ಯಾವುದೇ ಕೆಲಸ ಆಗಲಿಲ್ಲ। ಮತ್ತೆ ಇಲ್ಲಿ ಬಂದ ಮನವಿ ಕೊಟ್ಟಾಗ ಇಲ್ಲ, ನಾವು ಪಂಚಾಯತಿಗೆ ರೋಡ್ ಬಂದ್ ಮಾಡಲಿಕ್ಕೆ ಲೆಟರ್ ಕೊಟ್ಟಿದ್ದೇವೆ ಅಂತ ಹೇಳಿದರು। ಅದನ್ನೂ ಸುಳ್ಳು ಹೇಳಿ ಮತ್ತೆ ನಾವು ಮನವಿ ಕೊಡಕ್ಕೆ ಇಲ್ಲಿ ಬಂದಾಗ ಇಲ್ಲಿ ನೋಡಿದರೆ ನಮ್ಗೆ ಯಾವುದೇ ಥರದಾದ ಪೇಪರ್ಸ್ ಇರಾಕಿಲ್ಲ। ಅವಾಗ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದವಂಥವ್ರು ನಮಗೆ ಏನು ಹೇಳಿದ್ರು ಅಂತಂದ್ರೆ, ಇಲ್ಲ ಎಲ್ಲ ಆಗಿದೆ, ನಿಂದು ಏಜೆನ್ಸಿಯನ್ನು ಫಿಕ್ಸ್ ಮಾಡಿ ಕೊಡೋದು ಅಷ್ಟೇ ಉಳಿದೈತಿ ಅಂತ ಕೇಳಿದ್ರು। ಆಮೇಲೆ ಮತ್ತೊಬ್ಬ ಇಂಜಿನಿಯರ್ ಕೇಳಿದ್ರೆ ರೀ, ಅದು ಯಾವ ಡಾಕ್ಯುಮೆಂಟ್ಸು ಇಲ್ಲ, ಯಾವ ಸ್ಯಾಂಕ್ಷನ್ ಇಲ್ಲ। ಅದು ಇದ್ದಿದ್ರೆ ಇವತ್ತು ನಾವು ಇಲ್ಲಿ ಮಠ ಬರೋದು ಪ್ರಾಬ್ಲಮ್ ತಪ್ಪಿತ್ತು। ಆಮೇಲೆ ಅವ್ರು ಬಂದು ಕಾಗದ ನಮಗೆ ತೋರಿಸಿದ್ರೆ ಇಷ್ಟೆಲ್ಲ ಯಾಕೆ ಹಾಕಿತ್ತು? ಇದೆಲ್ಲ ಗೋಲ್ಮಾಲ್ ಇದೆ, ಸುಳ್ಳು ಹೇಳ್ತಾ ಇದ್ದಾರೆ, ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ। ಮೊದಲೇ ಮಾಡಿದಂಥ ರೋಡು ಅದು ಕಳಪೆ ಮಟ್ಟದ ಮಾಡಿದ್ದಾರೆ। ಅದರ ಜೊತೆಗೆ ರೈತರಿಗೆ ಹೊಲಕ್ಕೆ ಚಕ್ಕಡಿ ಎತ್ತು ಮತ್ತು ನಾವಾಗಲಿ ಜನರು ಹೋಗಾಕ ಭಾಳ ತೊಂದರೆ ಐತಿ। ಆ ಥರ ಸಂಬಂಧಪ್ಪ ಅಂದ್ರೆ 2-4 ಸೈಡ ಗೋಡೆ ಕಟ್ಟಿದ್ದಾರೆ। ಆ ಗೋಡೆ ಕಟ್ಟಿದ್ರಿಂದ ಯಾರಿಗೂ ದಾಟಕ್ಕೆ ಬರಂಗಿಲ್ಲ। ಈಗ ನಾವು ಬೆಳೆದಂಥ ಬೆಳೆಗಳನ್ನ ತರಬೇಕಾದ್ರೆ ಭಾಳ ಹೈರಾಣ ಆಗ್ತಾ ಇದೆ। ಒಂದೊಂದು ಚೀಲ ಹೊತ್ಕೊಂಡ ಹಿಂಗೆ ದಾಟಿ ಬರ್ಬೇಕಾದ್ರೆ ಸುಮಾರು ದಿವಸಗಳ ಟೈಮ್ ಹಿಡಿತೈತಿ। ನಮ್ಗೆ ಕೇವಲ ಅಲ್ಲಿ ಒಂದು 10 ಫೂಟ್ ಗೋಡೆಯನ್ನು ಒಡೆದು ಕೊಟ್ರೆ ಇವರ ಎಲ್ಲಕ್ಕೆ ನಮ್ಮ ಗಾಡಿ ಹೋಗಕ್ಕೆ ಅನುಕೂಲ ಆಕತಿ, ಅಟ್ ಕೊಡ್ರಿ ಅಂತ ಹೇಳಿ ಸಾಕಷ್ಟು ಮನವಿ ಮಾಡ್ಕೊಂಡ್ರು ಅವ್ರು ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ। ಅದಕ್ಕಾಗಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ। ಇವತ್ತು ಏನಾರ ಇದು ಅವ್ರು ಬಂದು ನಮಗೆ ಹೇಳಿ ಮಾಡಿಕೊಡ್ತೇವೆ ಅಂತಂದ್ರು ನಾವು ಇಲ್ಲೇ ಕೈ ಬಿಡ್ತೇವೆ, ಇಲ್ಲ ಅಂತಂದ್ರೆ ಇವತ್ತು ಅಹೋರಾತ್ರಿ ಇಲ್ಲೇ ಕುಂಡಿರ್ತಾವೆ। ಅವಾಗೂ ಮಾಡ್ಲಿಲ್ಲಪ್ಪ ಅಂದ್ರೆ ಕೆಲವೇ ದಿನಗಳಾದ್ಮೇಲೆ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ಮಾಡಿ ರೈಲ್ವೆ ಟ್ರ್ಯಾಕ್ ಅನ್ನ ಕೀಳುವಂತ ವ್ಯವಸ್ಥೆಯನ್ನು ಮಾಡ್ತಾವೆ। ನಾವು ಇವತ್ತು ರೈತರು, ನಮಗೆಲ್ಲ ಅನುಭವ ಆಗೈತಿ, ಸಾಕಷ್ಟು ನೋವುಗಳು ಉಂಡವು। ಅದಕ್ಕಾಗಿ ನಾವು ಬೇಕಾದಾದ್ರೂ ನಡೀತೈತಿ, ನಾವು ಜೀವ ಕೊಡಾಕು ತಯಾರದವ ಅಂತೇಳಿ ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ। ಮಾಂತೇಶ್ ಕೂಲಿಯವರು ಅಂತೇಳಿ, ನಾನು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ। ನಮ್ಮ ರೈತರಿಗೆ 3.5 ವರ್ಷದಿಂದ 3-4 ಊರು ಹಳ್ಳಿಯ ರೈತರಿಗೆ ಭಯಂಕರ ತೊಂದರೆ ಆಗ್ತದೆ। ಆದರೆ ನಾವು 3.5 ವರ್ಷದಿಂದ ಎಲ್ಲಾ ರೈತರು ಹೋಗಿ ಎಲ್ಲರಿಗೂ ಮನವಿ ಕೊಟ್ಟಿವಿ। ಒಂದು MLA ಹಿಡ್ಕೊಂಡು MP ಹಿಡ್ಕೊಂಡು ಮತ್ತು ಇರಣ್ಣ ಕಡಾಡಿಯವ್ರು ಹಿಡ್ಕೊಂಡು DC ತಹಸೀಲ್ದಾರ್ ಹಿಡ್ಕೊಂಡು DC ವರೆಗೂ ಮತ್ತು ಹುಬ್ಬಳ್ಳಿ ರೈಲ್ವೆ ಡಿಪಾರ್ಟ್ಮೆಂಟ್ ವರೆಗೂ ಕೊಟ್ಟಿವಿ। ಇವತ್ತಿನವರೆಗೂ ಯಾವುದೇ ಕಾರ್ಯಕ್ರಮ ಅವರು ನಿರ್ವಹಿಸಲಿಲ್ಲ ಅಲ್ಲಿ। ಆದರೆ ನಮ್ಮ 300 ಮಂದಿ ರೈತರಿಗೆ ಭಯಂಕರ ತೊಂದರೆ ಇದೆ। ಇವತ್ತು ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಕಡ್ಡಾಯವಾಗಿ ನಮ್ಮ ಕೆಲಸವನ್ನು ಮಾಡೋರನೆ, ನಿರಂತರವಾಗಿ ನಮ್ಮ ಕೆಲಸ ಮಾಡೋರನೆ, ಇಲ್ಲಾದ್ರೆ ರೈಲ್ವೆ ಮೇಲೆ ನಮ್ಮ ಬಂಡಿ ಎತ್ತ ತರಬಾರನೆ, ಇವ್ರು ಬೇಕಾದ್ರೆ ಹಾಸ್ಕೊಂಡು ಹೋಗ್ಲಿ ನಡೀತದೆ ನಮಗೆ, ಇಲ್ಲ ಆಯ್ತು ರೈಲ್ವೆ ನಾವು ತರಬಾರನೆ। ಇವತ್ತು ಅವ್ರು ಗಾಡಿ ಹೊಡೆದು ಕೊಟ್ರು ನಮಗೆ ಸರಿ, ಇಲ್ಲ ಅಂದ್ರೆ ನಾವು ನಮ್ಮ ಟ್ರ್ಯಾಕ್ಟ್ರು, ನಮ್ಮ ಎತ್ತ ಬಂಡಿ ಎಮ್ಮೆ ಎಲ್ಲ ರೈಲ್ವೆ ಮೇಲೆ ನಿಂದಿರ್ತಾವ, ಬೇಕಾದ್ರೆ ಹಾಸ್ಕೊಂಡು ಹೋಗ್ಲಿ ಅವ್ರು। ರೈತರು ಜಾಗ ಕೊಟ್ಟಾಗ ರೈಲ್ವೆ ಅದಕ್ಕ ರೈತರು ದುಡ್ದಾಗನೇ ಪಗಾರ ತಗೋತಲ್ಲ, ಒಳಗೆ ಕೂತ ಈಗ ಒಳಗೆ ಕೂತ ನಾವು ನೆಲದ ಮೇಲೆ ಕೂಡಿರ್ತೀವಿ। ಇಂಥ ದಿನ 20 ಮಂದಿನ ದುಡಿಸ್ತೇನೆ ನಾನು, ನೀವು ಹೋಗಿ ರೈಲ್ವೆ ಮೇಲೆ ಕೂತ ಕುರ್ತಿ ಮೇಲೆ ಕೂತಲ್ಲಿ। ಇಲ್ಲಿ ಯಾರು ಬಂದಾರು ಏನ್ ಬಂದಾರೋ ಯಾರು ಇಲ್ಲ, ನಮ್ಮ ರಾಜ್ಯಾಧ್ಯಕ್ಷರು ಬಂದಾರು ಎಲ್ಲಿ ಕುಂಡ್ರಿಸ್ಬೇಕನ್ನೋ ಗೊತ್ತಿಲ್ಲ ನಮ್ಗೆ, ರೋಡ್ ಮೇಲೆ ಕೂತಿರ್ದಾಗ ಹೋಗಿ ಕೂತ ಅವ್ರಿಗೆ ಏನಾಯ್ತು ಅಂದ್ರೆ ರೈತರನ್ನ ಕಿಮ್ಮತ್ತಿಲ್ಲ। ಒಂದ್ ಓಟ್ ಬೇಕಾಯ್ತು, ಒಂದ್ ಏನ್ರ ಕೆಲಸ ಇತ್ತು, ರೈತರನ್ನ ನಮ್ ಬೆನ್ನೆಲುಬು ಅಂತ ಹೇಳುದು। ಬರೆಯವರು ನಮ್ ಬಳ್ಳಾರಿ ಕಂದಕ್ ನೀರಾಗ 1 ಸಲ ದಾಟಿ ಬರ್ಲಿರು, 1 ಸಲ ಚರ್ಮದ ರೋಗಗಳು ಚಾಲಾಗತ್ತಲ್ಲ ರೈತರಿಗೆ। ಚಂದೂರು ಮತ್ತು ಸುಳೆಬಾವಿ, ಕನಗಾಂವ್, ಯದಲಬಾವಿ ಹಟ್ಟಿ ಜನರಿಗೆ ಭಯಂಕರ ತೊಂದರೆ ಇದೆ। ಮತ್ತು ಮಾರ್ಚ್ ತಿಂಗಳಲ್ಲಿ ನಮ್ಮ ಮಹಾಲಕ್ಷ್ಮಿ ಜಾತ್ರೆ ಇದೆ, ದಿವಸಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಜನರು ಬರ್ತಾರೆ। ಅಲ್ಲಿ ಹೋಗ್ಲಿಕ್ಕೆ
ರಸ್ತೆ ನೋಡ್ಲಿಕ್ಕೆ ನಾಚಿಕೆ ಬರುದಿಲ್ಲ ಅವ್ರಿಗೆ. ರಸ್ತೆ ನೋಡ್ರೆ ನಾಚಿಕೆ ಬರ್ತೈತಿ, ಬರೇ ಖಾಲಿ ಗಾಡಿ ದಾಟಂಗಿಲ್ಲ, ಖಾಲಿ ಗಾಡಿ ಆ ತರ ರಸ್ತೆ ಐತಿ. ಆವಾರ ಗೋಡೆ ಹೊಡೆದುಕೊಡ್ರಪ್ಪ ಅಂದ್ರೆ ಕಿಲೋಮೀಟರ್ ಗಂಟ್ಲೆ ಇವ್ರ ಅಪ್ಪನ ಹೊಲ ಇದ್ದಾರ ಗತೆ ಅಲ್ಲಿ ಕಿಲೋಮೀಟರ್ ಗತೆ ಕಂಪೌಂಡ್ ಹಾಕಿ ಬಂದ್ಬಿಟ್ಟ 4 ಸೈಡ. ನಾವು ರೈತರು ಹೆಂಗೆ ದಾಟಿ ಹೋಗುದಲ್ಲಿ? ಮತ್ ತಮಗೆಲ್ಲ ಅನ್ಕೊಳ್ಬೇಕು, ಯಾವ ಮಿನಿಸ್ಟರ್ ಇದ ಯಾವ ಇದ ಅಲ್ಲಿ ಗೇಟ್ ಹೋಗ್ಬಿಟ್ಟಾರ. ಆದ್ರೆ ನಮ್ಮಂತ ರೈತರಿಗೆ ಏನಿಲ್ಲವ, 3-4 ಮಂದಿ ರೈತರಿಗೆ ಏನು ಕಿಮ್ಮತ್ತಿಲ್ವ? ಈಗ ಏನೈತಿ, ತಾತ್ಕಾಲಿಕವಾಗಿ ನಾಳಿಂದ ನಾಳೆ ಅವ್ರ ಗಾಡಿ ಹೊಡೆದು ಹಾನಿ ಮಾಡಿಕೊಡ್ಬೇಕು, ಇಲ್ಲವಾದ್ರೆ ನಾವು ಕಡ್ಡಾಯವಾಗಿ ಹೋರಾಟ ಮಾಡೋವ್ರೆ, ಹೋರಾಟ ಮುಂದುವರ್ಸವ್ರನೆ. ಈಗೇನೈತಿ, ಅವ್ರು ಯಾರು TRM SRM ನಮ್ಗೆ ಗೊತ್ತಿಲ್ಲ, ಅವ್ರು ಬಂದು ಮನವಿ ಸ್ವೀಕಾರ ಮಾಡಿ ನಮ್ ಕೆಲಸ 2 ದಿವಸ ಮಾಡಿಕೊಡ್ಬೇಕಾಗಿ ವಿನಂತಿ. ನಮ್ಮ ಹೆಸರು ಸಿದ್ದಬಸವ ಬಸಲಿಂಗಯ್ಯ ಮಂತ್ರಮಠ, साकीन सुळेभावी. येणाऱ्या मार्च महिन्यात सुळेभावी गावातील श्री महालक्ष्मी देवीचा जत्रोत्सव होणार आहे. यासाठी शेकडो गावांमधून लाखो भाविक येतात. रेल्वे उड्डाण पुलाखालील रस्ताच हा जत्रोत्सवासाठी येणाऱ्या भक्तांसाठी मुख्य मार्ग असून त्यामुळे हा रस्ता तातडीने दुरुस्त करावा अशी मागणी आंदोलकांनी केली आहे. विनोद कोलकार, KMM मराठी, बेळगाव.